ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಲಾಸ್ಟ್ ವಿಡಿಯೋ ಏನಪ್ಪ ಅಂದರೆ ನರ್ಸಿಂಗ್ ಫೌಂಡೇಶನ್ ಮಾಡಿದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಮೇಲೆ ಬರುತ್ತೆ ಅನ್ನೋದು ಎಲ್ಲ ಮಾಡಿದೆ. ಸೊ ಇವಾಗ ಏನಪ್ಪ ಅಂದರೆ ನ್ಯೂಟ್ರಿಷನ್ ಮತ್ತು ಬಯೋಕೆಮಿಸ್ಟ್ರಿ ಮಾಡ್ತಿದ್ದೀನಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡಿರಿ, ಎಲ್ಲ ಅರ್ಥ ಆಗ್ತದೆ. ಮತ್ತು ಎಷ್ಟು ಮಾರ್ಕ್ಸ್ ಪಾಸಿಂಗ್ ಎಷ್ಟು ಮಾರ್ಕ್ಸ್ ಇರಬೇಕು, ಬಯೋಕೆಮಿಸ್ಟ್ರಿ ಎಷ್ಟು ತೊಗೋಬೇಕು ಮತ್ತು ನ್ಯೂಟ್ರಿಷನ್ ಎಷ್ಟು ತೊಗೋಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ, ಎಲ್ಲ ಅರ್ಥ ಆಗ್ತದೆ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಇವಾಗ ಯಾವುದಪ್ಪ ಅಂದರೆ ಅಪ್ಲೈಡ್ ಬಯೋಕೆಮಿಸ್ಟ್ರಿ ಮೇಲೆ. ಸೊ ಫಸ್ಟ್ ಒಂದು ಚಾಪ್ಟರ್ ಯಾವುದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸು. ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 5 ಮಾರ್ಕ್ಸ್ ಒಂದು ಬರ್ತದೆ. ಸೊ ನಾನು ಈ ಚಾಪ್ಟರ್ ಮೇಲೆ 4 ಕ್ವಶನ್ ತೆಗೆದಿದ್ದೀನಿ. ಬಟ್ ನಾನು ಈ 4 ಕ್ವಶನಲ್ಲಿ ಏನಪ್ಪ ಅಂದರೆ ಸೈಕಲ್ಸ್ ಹಾಕಿಲ್ಲ. ಸೊ ಸೈಕಲ್ಸ್ ನಾನು ಗ್ರೂಪಲ್ಲಿ ಬಿಟ್ಟಿದ್ದೀನಿ. ಆ ಸೈಕಲ್ಸ್ ನೀವು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ, ಯಾಕಂದರೆ ಸೈಕಲ್ಸ್ ಕೇಳ್ಬೋದು, ಕೇಳ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಕೇಳಿದರೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ನಾನು ಗ್ರೂಪಲ್ಲಿ ಬಿಟ್ಟಿದ್ದೀನಿ. TCS ಸೈಕಲು, ಕ್ರೆಪ್ ಸೈಕಲು ಮತ್ತು ಯೂರಿಯಾ ಸೈಕಲ್ ಅದೆಲ್ಲ ಬಿಟ್ಟಿದ್ದೀನಿ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಲಿಪಿಡ್ಸು. ಸೊ ಇದರಲ್ಲಿ ಏನಪ್ಪ ಅಂದರೆ ಫಸ್ಟ್ ಒಂದು ಕ್ವಶನ್ ವಾಟ್ ಈಸ್ ಲಿಪೋಪ್ರೋಟೀನ್ಸ್, ಮತ್ತು ಥರ್ಡ್ ಒಂದು ಕ್ವಶನ್ ಯಾವುದಪ್ಪ ಅಂದರೆ ರೈಟ್ ಅಬೌಟ್ ಕಂಪೌಂಡ್ ಫಾರ್ಮ್ಡ್ ಫ್ರಮ್ ಕೊಲೆಸ್ಟ್ರಾಲ್. ಸೊ ಇದನ್ನು ಭಾಳ ಸಲ ರಿಪೀಟ್ ಆಗಿದೆ. ಇದರಲ್ಲಿ 1 2 3 4 4 ಕ್ವಶನ್ ಭಾಳ ಸಲ ರಿಪೀಟ್ ಆಗಿದೆ. ಸೊ ಕ್ವಶನ್ ಎಲ್ಲ ಇನ್ನೂ ಪರ್ಫೆಕ್ಟಾಗಿ ಹೋಗ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಪ್ರೋಟೀನ್ಸು. ಇದರಲ್ಲಿ ಏನಪ್ಪ ಅಂದರೆ ಡಿಫೈನ್ ಎಮಿನೋ ಎಸಿಡ್ಸ್ ಫಸ್ಟ್ ಕ್ವಶನ್ ಭಾಳ ಸಲ ರಿಪೀಟ್ ಆಗೈತೆ. ಸೊ ಇದನ್ನು ಪರ್ಫೆಕ್ಟ್ ಹೋಗ್ರಿ. ನಿಮಗೆ ಈ ಬಯೋಕೆಮಿಸ್ಟ್ರಿಯಲ್ಲಿ ಏನಪ್ಪ ಅಂದರೆ ಪ್ರೋಟೀನ್ಸು ಮತ್ತು ಲಿಪಿಡ್ಸು ಮತ್ತು ಕಾರ್ಬೋಹೈಡ್ರೇಟ್ಸ್ ಈ 3 ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 15 ಮಾರ್ಕ್ಸ್ಗೆ ಬರ್ತದೆ. ಸೊ ಈ 3 ಚಾಪ್ಟರ್ ನೀವು ಈ 3 ನೀವು ಪ್ರಿಪೇರ್ ಆದರೆ ಏನಪ್ಪ ಅಂದರೆ ನೀವು ಇದರಲ್ಲೇ ಪಾಸ್ ಆಗಿಬಿಡ್ತೀರಾ. ಸೊ ಬಯೋಕೆಮಿಸ್ಟ್ರಿ ಏನಪ್ಪ ಅಂದರೆ 25 ಮಾರ್ಕ್ಸ್ಗೆ ಏನಂದರೆ 12 ಅಥವಾ 13 ತೊಗೋಬೇಕು. ಅಷ್ಟು ತೊಗೊಂಡ್ರೆ ನೀವು ಕನ್ಫರ್ಮ್ ಪಾಸ್ ಆಗ್ತೀರಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಇದರಲ್ಲಿ ಪ್ರೋಟೀನ್ಸ್ ಚಾಪ್ಟ್ರಲ್ಲಿ ಯಾವುದಪ್ಪ ಅಂದರೆ ಫಸ್ಟ್ ಒಂದು ಕ್ವಶನ್ ಎಮಿನೋ ಎಸಿಡ್ಸು, ಮತ್ತು ಸೆಕೆಂಡ್ ಒಂದು ಕ್ವಶನ್ ಲಿಸ್ಟ್ ದಿ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಎಮಿನೋ ಎಸಿಡ್ಸ್. ಇದನ್ನು ಭಾಳ ಸಲ ರಿಪೀಟ್ ಆಗೈತೆ. ಸೊ 3ನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಪ್ರೋಟೀನ್ ಆ್ಯಂಡ್ ರಿಲೇಟೆಡ್ ಡಿಸಾರ್ಡರ್ಸ್ ಇದನ್ನು ರಿಪೀಟ್ ಆಗೈತೆ. ಸೊ ಮತ್ತು ಇದರಲ್ಲಿ ಯಾವುದಪ್ಪ ಅಂದರೆ ಇಷ್ಟೇ. ಮತ್ತೆ ಕೇಳಿದರೆ ಇವು 4 ಫಸ್ಟ್ ಒನ್ನು, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ಇವು 4ರಲ್ಲಿ ಕೇಳ್ತಾರೆ, ಅದು ಬಿಟ್ಟರೆ ಕೇಳೋದಿಲ್ಲ. ಆದರೂ ಪರ್ಫೆಕ್ಟಾಗಿ ಹೋಗ್ರಿ. ಮತ್ತು ಇಲ್ಲಿ ನೋಡ್ಕೋಬೋದು 5th ಕ್ವಶನ್ ನಾರ್ಮಲ್ ವ್ಯಾಲ್ಯೂ ಆಫ್ ಪ್ಲಾಸ್ಮಾ ಪ್ರೋಟೀನ್ ಇದು ಕೇಳ್ಬೋದು. ಸೊ ನೆಕ್ಸ್ಟು ಯೂನಿಟ್ 4 1 ಮಾರ್ಕ್ಸ್ MCQ ಮೇಲೆ ಬರ್ತದೆ. ಸೊ ಯೂನಿಟ್ 5 ಎಸಿಡ್ ಬೇಸ್ ಮೇಂಟೆನೆನ್ಸ್ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತದೆ. ಇದರಲ್ಲಿ ಯಾವ್ದು ಕೇಳ್ಬೋದಪ್ಪ ಅಂದರೆ ಸೆಕೆಂಡ್ ಕ್ವಶನ್ ಡಿಸ್ಕ್ರೈಬ್ ದಿ ರೆಗ್ಯುಲೇಷನ್ ಆಫ್ ಬ್ಲಡ್ pH, ಮತ್ತು ಫಸ್ಟ್ ಒಂದು ಕ್ವಶನ್ನು ನಾರ್ಮಲ್ ವ್ಯಾಲ್ಯೂ ಆಫ್ pH. ಇದು ಭಾಳ ಸಲ ಫಸ್ಟ್ ಒಂದು ಕ್ವಶನ್ ಭಾಳ ಸಲ ರಿಪೀಟ್ ಆಗಿದೆ. ಸೊ ಅದನ್ನು ನೋಡ್ಕೊಂಡು ಹೋಗ್ರಿ. ಮತ್ತು ಫೋರ್ತ್ ಒಂದು ಕ್ವಶನ್ ನೋಡ್ಕೊರಿ. ಅಲ್ಲಿ ರೈಟ್ ದಿ ಕಾಂಪೊನೆಂಟ್ಸ್ ಆಫ್ ಅಲ್ಟೇರಿಯಲ್ ಬ್ಲಡ್ ಗ್ಯಾಸ್ ABG ಟೆಸ್ಟ್ ಅಂತ ಇದೆ. ಸೊ ಅದನ್ನು ಪರ್ಫೆಕ್ಟಾಗಿ ಹೋಗ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಯೂನಿಟ್ 6 ಹೆಮಿಕ್ಯಾಟಬಲಿಸಮ್ 2 ಮಾರ್ಕ್ಸ್ಗೆ ಒಂದು ಕ್ವಶನ್ನು. ಸೊ ಇದರಲ್ಲಿ ಮೆನ್ಷನ್ ದಿ ಟೈಪ್ಸ್ ಆಫ್ ಜಾಂಡಿಸ್ ಇದು ಭಾಳ ಸಲ ಒಂದು 5-6 ಸಲ ರಿಪೀಟ್ ಆಗಿದೆ. ಸೊ ಪರ್ಫೆಕ್ಟಾಗಿ ಹೋಗ್ರಿ. ಸೊ 2ನೇ ಕ್ವಶನ್ ಕೂಡ ಸೇಮು ಫಿಸಿಯೋಲಾಜಿಕಲ್ ಜಾಂಡಿಸ್ ಬಗ್ಗೆ ಏನು ಗೊತ್ತಿದ್ರು ನೀವು ಬರೀಬೋದು. ಸೊ ಅದನ್ನು ಬಿಟ್ಟರೆ ಯೂನಿಟ್ 7 ಇವು 4ರಲ್ಲಿ ಕನ್ಫರ್ಮ್ ಒಂದು ಕ್ವಶನ್ ಇವಾಗಲೇ ಹೇಳ್ತಾ ಇದ್ದೀನಿ. ಕನ್ಫರ್ಮ್ ಆಗಿ 4 ಪ್ರಿಪೇರ್ ಆಗೋದ್ರೆ ನಿಮಗೆ 2 ಮಾರ್ಕ್ಸ್ ಕನ್ಫರ್ಮ್ ಬರುತ್ತೆ. ಇವು 4 ಬಿಟ್ಟು ಯಾವುದೂ ಕೇಳೋದಿಲ್ಲ. ಸೊ ಈ 4 ಓದ್ಕೊಂಡು ಹೋಗ್ರಿ. ಪಕ್ಕಾ ಕ್ವಶನ್ 4ರಲ್ಲಿ ಒಂದು ಪಕ್ಕಾ ಕ್ವಶನು ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಯೂನಿಟ್ 8 ಇಮ್ಯುನೋ ಕೆಮಿಸ್ಟ್ರಿ ಇದ್ರ ಮೇಲೆ MCQ ಬರುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಅಪ್ಲೈಡ್ ನ್ಯೂಟ್ರಿಷನ್. ಸೊ ಯೂನಿಟ್ 1 ಇಂಟ್ರೊಡಕ್ಷನ್ ಆಫ್ ನ್ಯೂಟ್ರಿಷನ್ ಇದು MCQ ಮೇಲೆ ಬರುತ್ತೆ ಒಂದು ಕ್ವಶನು. ಸೊ ಯೂನಿಟ್ 2 ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತದೆ. ಸೊ ಇದರಲ್ಲಿ ಯಾವ್ದು ಕೇಳ್ತಾರಪ್ಪ ಅಂದರೆ ರಿಪೀಟ್ ಆಗಿರೋದು ಯಾವುದಪ್ಪ ಅಂದರೆ ಫಸ್ಟ್ ಒಂದು ಕ್ವಶನ್ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟು. ಇದು ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಹೆಂಗೆ ಬರೀತಾರಪ್ಪ ಅಂದರೆ ನೀವು ಹೈಸ್ಕೂಲಲ್ಲಿ ಅಥವಾ PUC ಪಾಯಿಂಟ್ ಹಾಕಿ ಬರ್ದಂಗೆ ಬರೀಬೇಡ್ರಿ. ಅದು ಕ್ಲಾಸಿಫಿಕೇಷನ್ ಹೆಂಗೆ ಡಿವೈಡ್ ಮಾಡ್ತಾರೆ ಎಲ್ಲ ಒಂದು ಲೈನ್ ಹಾಕಿ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಲೈನ್ ಹಾಕಿ ಅದರೆಲ್ಲ ಪಾರ್ಟ್ಸು ಮಾಡಬೇಕು. ಸೊ ಹಂಗೆ ಬರೀರಿ. ನೀವು ಪಾಯಿಂಟ್ಸಾಗಿ ಬರೀಬೇಡಿ. ಪಾಯಿಂಟ್ಸಾಗಿ ಬರೆದ್ರೆ ಪೇಜ್ ತುಂಬೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಏನಪ್ಪ ಅಂದರೆ ಮೇನು ನೀವು ಪೇಜ್ ಕೂಡ ಅಂದರೆ ಇವಾಗ ಅಷ್ಟಾಗಿ 2 ಮಾರ್ಕ್ಸ್ಗೆ ಒಂದು ಮಿನಿಮಮ್ ಒಂದು ಪೇಜು ಹಂಗೆಲ್ಲ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕ್ಲಾಸಿಫಿಕೇಷನ್ ಕೇಳಿದರೆ ಅಕಸ್ಮಾತು ನೀವು ನಾನು ಹೇಳ್ದಂಗೆ ಬರೀಬೇಕು. ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಕರೆಕ್ಟ್ ಲೈನ್ ಹಾಕಿ 2 ಲೈನ್ ಹಾಕಿ ಅದರಲ್ಲಿ ಏನೇನು ಟೈಪ್ಸ್ ಇದೆ ಅದೆಲ್ಲ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಪ್ರೋಟೀನ್ಸಲ್ಲಿ ಇದರ ಮೇಲೆ 2 ಮಾರ್ಕ್ಸ್ಗೆ ಒಂದು ಕ್ವಶನು. ಸೊ ಇದ್ರ ಮೇಲೆ ಕೂಡ ಎಮಿನೋ ಆಸಿಡ್ಸು ಮತ್ತು ಫಂಕ್ಷನ್ಸು ಎಮಿನೋ ಆಸಿಡ್ಸ್ ಇದನ್ನೇ ಕೇಳ್ತಾರೆ, ಅದು ಬಿಟ್ಟರೆ ಏನು ಕೇಳೋದಿಲ್ಲ. ಸೊ ನೆಕ್ಸ್ಟ್ ಫ್ಯಾಟ್ಸು 1 ಮಾರ್ಕ್ಸ್ MCQ. ವಿಟಮಿನ್ಸ್ ಮೇಲೆ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇದರಲ್ಲಿ ಕೂಡ ವಿಟಮಿನ್ A, ವಿಟಮಿನ್ D ಮತ್ತು ವಿಟಮಿನ್ E ಇದನ್ನೇ ಕೇಳೋದು, ಅದು ಬಿಟ್ಟರೆ ಏನು ಕೇಳಲ್ಲ. ಡೆಫಿಷಿಯನ್ಸಿ ಆಗಲಿ ಫಂಕ್ಷನ್ಸ್ ಆಗಲಿ ಇದನ್ನೇ ಕೇಳ್ತಾರೆ, ಮತ್ತೇನು ಕೇಳಲ್ಲ. ಮತ್ತು ಸೋರ್ಸಸ್ಸು ಇದನ್ನೇ ಕೇಳ್ತಾರೆ. ಸೊ ಬ್ಯಾಲೆನ್ಸ್ ಡಯಟು ಇದನ್ನು ಪರ್ಫೆಕ್ಟಾಗಿ ಹೋಗಿರಿ. ಯಾವುದಪ್ಪ ಅಂದರೆ ಇದರಲ್ಲಿ 2ನೇ ಕ್ವಶನು ಮೆನು ಪ್ಲ್ಯಾನಿಂಗು, ಅದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಅದು ಇಲ್ಲಿ ನೋಡ್ಕೋಬೋದು. ಸೆಕೆಂಡ್ ಕ್ವಶನ್ ನಾನು 2 ಕ್ವಶನ್ ಮಾಡಿದ್ದೀನಿ. ಏನಪ್ಪ ಅಂದರೆ ಡಿಸ್ಕ್ರೈಬ್ ದಿ ಮೆನು ಪ್ಲ್ಯಾನಿಂಗ್.
ಇದು ಕೇಳಿದ್ರು ಸೇಮ್ ಆನ್ಸರ್ ಬರೀಬೇಕು. ನೆಕ್ಸ್ಟು ಡಿಫೈನ್ ಮೆನು ಪ್ಲ್ಯಾನಿಂಗ್, ವಾಟ್ ಫ್ಯಾಕ್ಟರ್ಸ್ ಮಸ್ಟ್ ಬಿ ಕನ್ಸಿಡರ್ಡ್ ವೈಲ್ ಪ್ಲ್ಯಾನಿಂಗ್ ಅ ಮೀಲ್ ಫಾರ್ ದಿ ಫ್ಯಾಮಿಲಿ. ಎರಡು ಕ್ವಶನ್ ಕೇಳಿದ್ರೆ ಸೇಮ್ ಆನ್ಸರ್ ಬರೀಬೇಕು. ಇಲ್ಲೇ ನೋಡ್ಕೊಂಡು ಹೋಗ್ರಿ ಕರೆಕ್ಟಾಗಿ. ಸೊ ಮೆನು ಪ್ಲ್ಯಾನಿಂಗ್ ಯಾರು ಮಿಸ್ ಮಾಡಬೇಡ್ರಿ, ಓದ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಥರ್ಡ್ ಒಂದು ಕ್ವಶನು, ರೈಟ್ ಅ ನೋಟ್ ಆನ್ ಇನ್ಫ್ಯಾಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಡಿಂಗ್. ಇದು ಕೂಡ ಭಾಳ ಸಲ ರಿಪೀಟ್ ಆಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಇದು ಲಾಸ್ಟ್ ಇಯರ್ ಕೂಡ ರಿಪೀಟ್ ಆಗಿದೆ, ಅಲ್ಲಿ 2023 ಹಾಕಿದ್ದು ನೋಡ್ಕೋಬೋದು. ಸೊ ನೆಕ್ಸ್ಟು ಡಿಫೈನ್ ಬ್ರೆಸ್ಟ್ ಫೀಡಿಂಗ್, ಇದು ಕೂಡ ಭಾಳ ಸಲ ರಿಪೀಟ್ ಆಗೈತೆ. ಸೊ ಇದರಲ್ಲಿ ಬ್ಯಾಲೆನ್ಸ್ ಡಯಟಲ್ಲಿ ಏನಪ್ಪ ಅಂದರೆ 2ನೇ ಕ್ವಶನು ಮತ್ತು 3ನೇ ಕ್ವಶನ್, 4ನೇ ಕ್ವಶನ್, 1ನೇ ಕ್ವಶನ್ ಕೂಡ ಅಂದರೆ ಅದು ಬ್ಯಾಲೆನ್ಸ್ ಡಯಟ್ ಬಗ್ಗೆ ಕೇಳ್ತಾರೆ. ಬೆನಿಫಿಟ್ಸ್ ಏನೇನು, ವಾಟ್ ಈಸ್ ಡೆಫಿನೇಷನ್ ಏನು ಅದನ್ನೇ ಕೇಳ್ತಾರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಅದು ಬಿಟ್ಟರೆ ಯಾವುದಪ್ಪ ಅಂದರೆ ಮತ್ತು ಲ್ಯಾಕ್ಟೇಷನ್ ಕೂಡ ಒಂದು 2-3 ಸಲ ರಿಪೀಟ್ ಆಗಿದೆ, ಅದನ್ನು ನೋಡ್ಕೋಬೋದು. ಮತ್ತು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಸಾರ್ಡರ್ಸ್. ಈ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ಗೆ 2 ಕ್ವಶನು. ಇದು ನಿಮಗೆ ಒಂದು ಕನ್ಫರ್ಮ್ ಹೇಳ್ತೀನಿ, ಏನಪ್ಪ ಅಂದರೆ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ. ಇದು ಕನ್ಫರ್ಮಾಗಿ ಯಾರು ಮಿಸ್ ಮಾಡದೆ ಓದ್ಕೊಂಡು ಹೋಗ್ರಿ. ಇದು 100ಗೆ 99 ಸಲ ರಿಪೀಟ್ ಆಗಿದೆ. ಸೊ ಇದು ಮಿಸ್ ಮಾಡಬೇಡ್ರಿ. ಇದು ಕನ್ಫರ್ಮಾಗಿ ಕೇಳಂತ ಹೇಳಲ್ಲ, ಬಟ್ ಇದು 99% ರಿಪೀಟ್ ಆಗಿದೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಇದರಲ್ಲಿ ನೋಡ್ಕೋಬೋದು 5 ಮಾರ್ಕ್ಸಿಗೆ 2 ಕ್ವಶನ್ಸ್ ಇದೆ. ಸೊ ಈ ಚಾಪ್ಟರ್ ಮೇಲೆ 2 ಕ್ವಶನ್ ಬರ್ಬೋದು. ಅದರಲ್ಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅದನ್ನೇ ಇರ್ಬೋದು, ಹೇಳೋದಕ್ಕಾಗಲ್ಲ. ಸೊ ಅದಕ್ಕೆ ಪ್ರಿಪೇಟಾಗಿ ಹೋಗ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ 2ನೇ ಕ್ವಶನ್ ನೋಡ್ಕೋಬೋದು, ಎಕ್ಸ್ಪ್ಲೇನ್ ದಿ ಐರನ್ ಡೆಫಿಷಿಯನ್ಸಿ ಡಿಸಾರ್ಡರ್, ವಾಟ್ ಆರ್ ದಿ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಫಾರ್ ಐರನ್ ಡೆಫಿಷಿಯನ್ಸಿ. ಸೊ ಇದನ್ನು ಕೇಳಿದರೆ ಸೇಮು. ನೆಕ್ಸ್ಟು ಎಕ್ಸ್ಪ್ಲೇನ್ ದಿ ಎನಿಮಿಯಾ ಕಾಸ್ಡ್ ಬೈ ಐರನ್ ಡೆಫಿಷಿಯನ್ಸಿ, ಇದು ಕೇಳಿದರೆ ಸೇಮ್, ಎರಡಕ್ಕೂ ಒಂದೇ ಆನ್ಸರ್ ಬರೀಬೇಕು. ಸೊ ನೆಕ್ಸ್ಟ್ ಥರ್ಡ್ ಒಂದು ಕ್ವಶನ್ ನೋಡ್ಕೊರಿ, ಅದನ್ನು ರಿಪೀಟ್ ಆಗಿದೆ. ರೈಟ್ ಅ ನೋಟ್ ಆನ್ ಚೈಲ್ಡ್ಹುಡ್ ಒಬಿಸಿಟಿ ಆ್ಯಂಡ್ ರೋಲ್ ಆಫ್ ನರ್ಸಿಂಗ್ ಚೈಲ್ಡ್ಹುಡ್ ಒಬಿಸಿಟಿ, ಇದು ಕೂಡ ಭಾಳ ಸಲ ರಿಪೀಟ್ ಆಗಿದೆ, ಇದನ್ನು ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ 7th ನೋಡ್ರಿ, ಡಿಸ್ಕ್ರೈಬ್ ದಿ ಬೇರೆ ಡಿಸೀಸ್. ಇದು ಜಾಸ್ತಿ ರಿಪೀಟ್ ಆಗಿಲ್ಲ, ಬಟ್ ಓದ್ಕೊಂಡು ಹೋಗ್ರಿ, ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಥೆರಪೆಟಿಕ್ ಡಯಟ್ಸ್, 2 ಮಾರ್ಕ್ಸಿಗೆ 1 ಕ್ವಶನ್. ಇದ್ರ ಮೇಲೆ ಇದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ, 2 ಮಾರ್ಕ್ಸಿಂದು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕುಕ್ರಿ ರೂಲ್ಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ನ್ಯೂಟ್ರಿಷನ್ಸ್. ಇದ್ರ ಮೇಲೆ ಯಾವುದಪ್ಪ ಅಂದರೆ ಫಸ್ಟ್ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟು, ಮತ್ತು 2ನೇ ಕ್ವಶನು ಮತ್ತು 3ನೇ ಕ್ವಶನು. ಇದರಲ್ಲಿ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಅದಾವೆ, ನನಗೆ ಹ್ಯಾಂಗೆ ಹೇಳಿ ಅಂತ ಅರ್ಥ ಆಗೋಲ್ತು. ಸೊ ಎಲ್ಲನೂ ಇದರಲ್ಲಿ ಎಷ್ಟು ಕ್ವಶನ್ ಹಾಕಿದ್ದೀನಿ ಅಷ್ಟು ಓದ್ಕೊಂಡು ಹೋಗ್ರಿ. ಸೊ ಇದು ಎಕ್ಸ್ಪ್ಲೇನ್ ದಿ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ಸ್, ಇದೊಂದು ಸ್ವಲ್ಪ ಮೇನ್ ಇಂಪಾರ್ಟೆಂಟು. ಇದು ಯಾಕಂದರೆ ಭಾಳ ಸಲ ರಿಪೀಟ್ ಆಗೈತಿ, ಮತ್ತು 2ನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಸೊ ಈ ಫಸ್ಟ್ ಒಂದು ಸೆಕೆಂಡ್ ಒಂದು ಭಾಳ ಅಂದರೆ ಸ್ವಲ್ಪ ಫೋಕಸ್ ಮಾಡಿರಿ. ಸೊ ನೆಕ್ಸ್ಟು 3ನೇ ಕ್ವಶನ್ 4ನೇ ಕ್ವಶನ್ ಅದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಆ್ಯಂಡ್ ನ್ಯೂಟ್ರಿಷನ್ ಎಜುಕೇಷನ್, ಇದರ 5 ಮಾರ್ಕ್ಸಿಗೆ 1 ಕ್ವಶನು. ಇದರಲ್ಲಿ ಯಾವ್ದು ಕೇಳ್ತಾರಪ್ಪ ಅಂದರೆ ಎಕ್ಸ್ಪ್ಲೇನ್ ದಿ ಪರ್ಪಸ್ ಆಫ್ ನ್ಯೂಟ್ರಿಷನ್ ಎಜುಕೇಷನ್, ಮೀನ್ಸ್ ನ್ಯೂಟ್ರಿಷನ್ ಎಜುಕೇಷನ್ ಬಗ್ಗೆ ನಿಮಗೆ ಏನು ಇದರಲ್ಲಿ ಜಾಸ್ತಿ ಕೇಳೋದಂದರೆ ನ್ಯೂಟ್ರಿಷನ್ ಎಜುಕೇಷನ್ ಬಗ್ಗೆನೇ ಕೇಳ್ತಾರೆ. ಅವ್ರು ನ್ಯೂಟ್ರಿಷನ್ ಎಜುಕೇಷನ್ ಬಗ್ಗೆ ಕೇಳಿ, ನಿಮಗೆ ನ್ಯೂಟ್ರಿಷನ್ ಎಜುಕೇಷನ್ ಬಗ್ಗೆ ಏನು ಗೊತ್ತಿದ್ದೋ, ನೀವು ಏನು ಓದಿದ್ರೋ ಅದು ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಖಂಡಿತ ಕೊಡ್ತಾರೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ನ್ಯಾಷನಲ್ ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್ ಆ್ಯಂಡ್ ರೋಲ್ ಆಫ್ ನರ್ಸ್, 2 ಮಾರ್ಕ್ಸ್ಗೆ 2 ಕ್ವಶನ್ಸ್. ಇದ್ರ ಮೇಲೆ 2 ಮಾರ್ಕ್ಸ್ಗೆ 2 ಕ್ವಶನ್ ಬರ್ತದೆ. ಸೊ ಇದರಲ್ಲಿ ಯಾವುದು 4th ನೋಡ್ಕೊರಿ, ರೈಟ್ ಅಬೌಟ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೀವು ಇದು ಹೈಸ್ಕೂಲಲ್ಲಿ PUC ಎಲ್ಲ ಸ್ಟಡಿ ಮಾಡಿದ್ದೀರಾ. ಸೊ ಒಂದು ಸಲ ಕನ್ಫರ್ಮ್ ಆಗಿ ಇದೊಂದು ಸಲ ರಿಪೀಟ್ ಮಾಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಲಿಸ್ಟ್ ಔಟ್ ದಿ ವೇರಿಯಸ್ ನ್ಯಾಷನಲ್ ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್. ಸೊ ನಾನು ಆಗಲೇ ಹೇಳಿದೆ ಏನಪ್ಪ ಅಂದರೆ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ, ಇದು ನ್ಯಾಷನಲ್ ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್. ಸೊ 2 ನೋಡ್ಕೊಂಡು ಹೋಗ್ರಿ. ಮತ್ತು ಇದರಲ್ಲಿ ನ್ಯಾಷನಲ್ ಎಕ್ಸ್ಪ್ಲೇನ್ ಎನಿ 2 ನ್ಯಾಷನಲ್ ಐಯೋಡಿನ್ ಡೆಫಿಷಿಯನ್ಸಿ, ಇದು ಕೂಡ ಇಂಪಾರ್ಟೆಂಟು. ಸೊ ಲಾಸ್ಟ್ ಇಯರ್ ರಿಪೀಟ್ ಆಗಿದೆ ಯಾವುದಪ್ಪ ಅಂದರೆ 3ನೇ ಕ್ವಶನ್ ನೋಡ್ಕೊರಿ, ರೈಟ್ ಅಬೌಟ್ ಎನಿ 2 ಅಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಆರ್ ಸ್ಕೀಮ್, ಇದು ವೆರಿ ಇಂಪಾರ್ಟೆಂಟು. ಇದು ಒಂದು 4 ಸಲ ರಿಪೀಟ್ ಆಗಿದೆ. ಸೊ ಇದನ್ನು ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಫುಡ್ ಸೇಫ್ಟಿ 1 ಮಾರ್ಕ್ಸ್ MCQ. ಸೊ ಇಷ್ಟೇ ಮತ್ತೇನಿಲ್ಲ. ಸೊ ನಾನು ಆಗಲೇ ಹೇಳಿದ್ದೀನಿ ಏನಪ್ಪ ಅಂದರೆ ನ್ಯೂಟ್ರಿಷನ್ ಏನಪ್ಪ ಅಂದರೆ 50 ಮಾರ್ಕ್ಸ್ಗೆ 25 ಅಥವಾ 26 ತೆಗೆದ್ರೆ ಪಾಸು. ಬಯೋಕೆಮಿಸ್ಟ್ರಿ ಏನಪ್ಪ ಅಂದರೆ 25ಗೆ 12 ಅಥವಾ 13 ತೊಗೊಂಡ್ರೆ ಪಾಸು. ಸೊ ಎಲ್ಲರೂ ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ನಾನು ನರ್ಸಿಂಗ್ ಫೌಂಡೇಶನ್ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಇನ್ನೂ ಯಾರು ವೀಡಿಯೋ ನೋಡಿಲ್ಲ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ಕೂಡ ನೋಡ್ಕೋಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.